ಮೇಲಿರುವವನು ನೋಡುತ್ತಲೇ ಇರುತ್ತಾನೆ. ನೀನು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳುತ್ತೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನಿಮ್ಮಿಂದ ಬೇರೆಯವರನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಅಂದ್ರೆ ನೀವೇ ಬದಲಾಗಿ. ನಿಮ್ಮ ಬದಲಾವಣೆ ನಿಮಗಾಗಿಯೇ ಆಗಿರಬೇಕು. ಅರ್ಜುನ ಹೇಳುತ್ತಾನೆ, ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿದೆ, ಏನು ಮಾಡಲಿ ಕೃಷ್ಣ? ಕೃಷ್ಣ ಹೇಳುತ್ತಾನೆ, ಚಿಂತೆ ಯಾಕೆ ಅರ್ಜುನ, ನಾನು ನಿನ್ನ ಜೊತೆ ಇರುವೆ. ಕೊಲ್ಲೋಕೆ ಅಂತ 100 ಜನರಿದ್ರೆ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ. ಕೃಷ್ಣನಿಗಾಗಿ ಕುಟುಂಬವನ್ನೇ ಬಿಟ್ಟು ಬಂದ ರುಕ್ಮಿಣಿಯ ಪ್ರೀತಿ, ರುಕ್ಮಿಣಿಯ ಕೃಷ್ಣನ ಮದುವೆಯಾಯಿತು. ಕುಟುಂಬಕ್ಕಾಗಿ ತನ್ನ ಪ್ರೀತಿ ತ್ಯಾಗ ಮಾಡಿದ ರಾಧೆಯ ಪ್ರೀತಿ ಪ್ರೀತಿಯಾಗಿಯೇ ಉಳಿಯಿತು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ಮುಂದೆ ನಡೆ. ಜೀವನದಲ್ಲಿ ಬರುವುದನ್ನೆಲ್ಲವ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೆ ಒಂದು ಹೋರಾಟ. ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗಿಯೇ ತೀರುತ್ತೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನವು ಮಹಾಭಾರತವಿದ್ದಂತೆ. ಕರ್ಣನಂತ ಗೆಳೆಯರನ್ನು ಅರಿಸಿ ಮತ್ತು ಕೃಷ್ಣನಂತ ಮಾರ್ಗದರ್ಶಕನನ್ನು ಕಂಡುಕೊಳ್ಳಿ. ಗೊಂದಲಕ್ಕೆ ಒಳಗಾದ ಮನಸ್ಸು ಬೆಳಕಿನಲ್ಲಿಯೂ ಕಳೆದು ಹೋಗುತ್ತೆ, ಆದರೆ ಶಾಂತ ಮನಸ್ಸು ಕತ್ತಲೆಯಲ್ಲಿಯೂ ತನ್ನ ದಾರಿಯನ್ನು ಕಂಡುಕೊಳ್ಳುತ್ತೆ. ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಲುಗಳಾಗಿ, ಆದರೆ ಮೆಟ್ಟಲುಗಳನ್ನು ಹೊಡೆಯುವ ಸುತ್ತಿಗೆಗಳಾಗಬೇಡಿ. ಕಷ್ಟ ಕೊಡು, ಆದರೆ ಕೊರಗುವಷ್ಟು ಬೇಡ. ಸುಖ ಕೊಡು, ಆದರೆ ನಿನ್ನನ್ನೇ ಮರೆಯುವಷ್ಟು ಬೇಡ. ಟೀಕೆಗಳಿಗೆ ನಮ್ಮ ಜೀವನ ನಡವಳಿಕೆಯ ವ್ಯಕ್ತಿತ್ವವೇ ಉತ್ತರ ಹೇಳಬೇಕೆ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಭಗವಂತ ನೀ ಮೆಚ್ಚಿದರೆ ಸಾಕಯ್ಯ, ಪರರನ್ನು ಮೆಚ್ಚಿಸುವ ಚಿಂತೆ ನನಗಿಲ್ಲ. ಅರ್ಧ ಸಂಬಂಧಗಳು ತಪ್ಪು ತಿಳುವಳಿಕೆಯಿಂದ ಸತ್ತರೆ ಇನ್ನೂ ಅರ್ಧ ಸಂಬಂಧಗಳು ಅಹಂಕಾರದಿಂದ ಸಾಯುತ್ತವೆ. ತುಳಿಯುವವನೆಂದು ಉಳಿಯುವುದಿಲ್ಲ, ಬೆರೆಯುವವನೆಂದು ಅಳಿಯುವುದಿಲ್ಲ, ನೋವುಂಡವನೆಂದು ಮರೆಯುವುದಿಲ್ಲ, ನೆರವು ನೀಡಿದವನೆಂದು ಕರಗುವುದಿಲ್ಲ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗೇ ಬರುತ್ತೆ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇದ್ದ ಶ್ರೀಮಂತರಿಗೆ ಬೆಲೆ ಕೊಡುತ್ತಾರೆ ಅಷ್ಟೇ. ಯೋಚಿಸಿದ್ದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರುವುದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. ಒಂದು ಕನಸು ಕಂಡು ಚೂರು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು, ಆಗ ನಿನ್ನ ಬದುಕು ಧನ್ಯ. ಸಮಯವಿಲ್ಲ ಎಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರುವುದಿಲ್ಲ. ಒಬ್ಬರನ್ನು ಮೂರ್ಖನನ್ನಾಗಿಸಿದೆ ಎಂದು ಸಂತೋಷ ಪಡಬೇಡ. ಅವನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಮೂರ್ಖನನ್ನಾಗಿರುತ್ತಾನೆ. ಆದ್ದರಿಂದ ನಂಬಿಕೆ ಅನ್ನುವುದು ಬಹಳ ದೊಡ್ಡದು. ಅದರಿಂದ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೆ ಏನು ಬೇಡ ಎಂದು ಅನ್ನಿಸುವಂತೆ ಕೊನೆಯಾಗುತ್ತೆ. ಎಲ್ಲವರು ನನ್ನವರು ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರು ನನ್ನವರಲ್ಲ ಎನ್ನುವಂತೆ ನಿಜವಾದ ಬದುಕು ಎಂದು ತೋರಿಸುತ್ತೆ. ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ. ನೀನು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ನೀನು ನಿನ್ನ ಗುರಿಯನ್ನು ಸಾಧಿಸುವ ನಂತರ ನಿನ್ನ ಗುರಿಯೇ ಅವರನ್ನು ಕೆಣಕುತ್ತೆ. ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಪ್ರಯತ್ನಿಸಿ. ಯಾಕಂದರೆ ಪ್ರತಿಯೊಬ್ಬರೂ ಅವರ ಭಾವನೆಗಳನ್ನು ಹೇಳಲು ಸಾಧ್ಯವಿಲ್ಲ. ಸಮಯ ಬಂದಾಗ ಬೆಂಬಲ ಮತ್ತು ಪ್ರೀತಿಯನ್ನು ತೋರಿಸುವವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ.
ಸ್ಥಾನಮಾನ ತೋರಿಸುವವರೊಂದಿಗೆ ಅಲ್ಲ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯುವುದಿಲ್ಲ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆ ಆಗಲಿಲ್ಲ ಎಂದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುವೆ ಎಂದರೆ ಅರ್ಥವಿಲ್ಲ. ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತೆ, ಆತಂಕ ಎಂಬುದು ನಮ್ಮನ್ನು ಸುತ್ತ ನೋಡುವಂತೆ ಮಾಡುತ್ತೆ, ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತೆ. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆಯನ್ನು ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ದುಃಖವನ್ನು ಕೊಡುತ್ತಾನೆ. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ನಿನ್ನ ಅವಶ್ಯಕತೆಗಳು ನಿನಗಿಂತ ಹೆಚ್ಚಾಗಿ ನನಗೆ ತಿಳಿದಿದೆ, ಚಿಂತಿಸದಿರು. ನಿನಗೇನು ಬೇಕೋ ಅದು ಸರಿಯಾದ ಸಮಯಕ್ಕೆ ನಿನ್ನ ಬಳಿ ಬಂದು ಸೇರುತ್ತದೆ. ತಾಳ್ಮೆ ಇರಲಿ. ಹಣ ಕಷ್ಟಗಳಿಂದ ಮಾತ್ರ ಉಳಿಸಬಲ್ಲದು, ಸಾವಿನಿಂದ ಅಲ್ಲ. ಆಡಂಬರದ ಪೂಜೆಗಿಂತ ಆತ್ಮಸಂತೋಷದಿಂದ ಮಾಡುವ ಪೂಜೆಯೇ ಭಗವಂತನಿಗೆ ಶ್ರೇಷ್ಠ. ಅರ್ಧದಷ್ಟು ಕಷ್ಟಗಳಿಗೆ ಹುಚ್ಚರಂತೆ ಆಲೋಚಿಸುವ ಮನಸ್ಸು ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.